ಎರಡನೇ ಬೆಳೆಗೆ ನೀರು ಬಿಟ್ಟು ರೈತರನ್ನು ಕಾಪಾಡಿ, ಪ್ರತಾಪಗೌಡ ಪಾಟೀಲ್ ಆಗ್ರಹ. ಎರಡನೇ ಬೆಳೆಗೆ ನೀರು ಬಿಟ್ಟು ರೈತರನ್ನು ಕಾಪಾಡಿ ಎಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್ ಮಾಧ್ಯಮದ ಮೂಲಕ ಸರಕಾರಕ್ಕೆ ಆಗ್ರಹಿಸಿದರು. ಈ ಭಾಗದ ರೈತರು ಯಥೇಚ್ಛವಾಗಿ ಭತ್ತವನ್ನೇ ನಂಬಿರುವುದರಿಂದ ಭತ್ತಕ್ಕೆ ವೈರಸ್ ರೋಗ ಬಂದು ನಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಕಾರಣ ನಿಯಮಗಳ ನೆಪ ಹೇಳಿ ಜಾರಿಕೊಳ್ಳದೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪರಿಹಾರ ನೀಡಬೇಕು ಎಂದು ಕೇಳಿ ರೈತರ ಧ್ವನಿಯಾಗುವ ಮೂಲಕ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನಾನು ರೈತಪರ, ಪ್ರಗತಿಪರ ನಾಯಕ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವರದಿ ಸುರೇಶ ಬಳಗಾನೂರು. ಇದೇ ಬೆಳೆಗಳಿಗೂ ಸಹ ಒಂದು ವಿಶೇಷವಾಗಿರುವಂಥ ಒಂದು ಪರಿಹಾರವನ್ನು ಕೊಡೋದಕ್ಕೆ ಇವತ್ತು ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಅಧಿಕಾರಿಗಳು NDRF ರೂಲ್ಸ್ನಲ್ಲಿ ವೈರಸ್ ಆದೋದಕ್ಕೆ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿರುವಂಥದ್ದು. ಆದರೆ ಸರ್ಕಾರ ಇದನ್ನು ಒಂದು ವಿಶೇಷ ಪ್ರಕರಣ ಅಂಥೇಳಿ ಗಮನಿಸಿ, ಯಾಕಂದ್ರೆ ಬಹಳಷ್ಟು ರೈತರು ಇವತ್ತು ಹಾನಿಯಾಗಿರುವಂಥದ್ದು. ಯಾಕಂದರೆ ಹೆಚ್ಚಿನ ಗೊಬ್ಬರ ಮತ್ತು ಪೆಸ್ಟಿಸೈಡ್ನ ರೇಟ್ಗಳು ಜಾಸ್ತಿ ಆಗಿ ಇವತ್ತು ಖರ್ಚು ಹೆಚ್ಚಾಗಿದೆ ಮತ್ತು ಇವತ್ತು ಇಳುವರಿ ಸಹ ಕಡಿಮೆ ಆಗೋದರಿಂದ ಇವತ್ತು ರೈತರು ಬಹಳ ದೊಡ್ಡ ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸರ್ಕಾರ ತಕ್ಷಣ ಅವರ ನೆರವಿಗೆ ಬರಬೇಕಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಸರ್ಕಾರಕ್ಕೆ ಸರ್ಕಾರ ಈಗಾಗಲೇ ನೀರಾವರಿ ಬೆಳೆಗಳಿಗೆ ಇವತ್ತು NDRF ರೂಲ್ಸ್ ಪ್ರಕಾರ ಇರುವಂಥದ್ದಕ್ಕೆ 2 ಪಟ್ಟು ಕೊಡ್ತೀವಂತೆ ಇವತ್ತು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಆದಾಗ್ಯೂ ಸಹ ಒಂದು ಪರಿಹಾರ ರೈತರಿಗೆ ಯಾವುದಕ್ಕೂ ಸಾಲದಿಲ್ಲ. ಯಾಕಂದರೆ ಇವತ್ತು ಒಣ ಪ್ರದೇಶದ ಬೇಸಾಯಕ್ಕೆ 8,500 ಮತ್ತು ನೀರಾವರಿಗೆ 17,000 ರೂಪಾಯಿಗಳ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಒಂದು ಹೆಕ್ಟರಿಗೆ. ಹೀಗಾಗಿ ಅದು ಯಾವುದಕ್ಕೂ ಸಾಲದೇ ಇರುವಂಥ ಒಂದು ಪರಿಹಾರ. ಹೀಗಾಗಿ ಇದನ್ನು ವಿಶೇಷವಾಗಿರುವಂಥ ಪರಿಹಾರವನ್ನು ಸರ್ಕಾರ ಕೊಟ್ಟರು ಮಾತ್ರ ರೈತರು ಬದುಕೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಬಹು ದೊಡ್ಡ ಒಂದು ಹಾನಿಯನ್ನು ಅವರು ಅನುಭವಿಸ್ತಾರೆ. ಸರ್ಕಾರ ಇದರ ಬಗ್ಗೆ ತಕ್ಷಣ ಗಮನ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಆ ಒಂದು ವಿಷಯ ಈಗಾಗಲೇ ರೈತ ಸಂಘ ಇನ್ನಿತರ ಸಂಘಟನೆಗಳು ಆ ಕಳಪೆ ಬೀಜವನ್ನು ಪೂರೈಕೆ ಮಾಡಿರುವಂಥ ಏಜೆನ್ಸಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ಆ ಒಂದು ಕಳಪೆ ಬೀಜವನ್ನು ಪೂರೈಸಿರುವಂಥ ಯಾರೇ ಇದ್ದರೂ ಸಹ ಅವರ ಮೇಲೆ ಕ್ರಮ ಕೈಗೊಂಡು ಅವರಿಂದ ಆ ರೈತರಿಗೆ ಪರಿಹಾರವನ್ನು ಒದಗಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಆ ಕೆಲಸವನ್ನು ಸರ್ಕಾರ ಮಾಡುತ್ತೆಂಬ ಒಂದು ಭರವಸೆಯನ್ನು ಸಹ ನಾವು ಹೇಳೋದು. ರೈತೀಗ ಸರ್ಕಾರನೇ ಇದಕ್ಕೆ ಏನಾದರೂ ಒಂದು ವಿಶೇಷವಾಗಿರುವಂಥ ಪರಿಹಾರವನ್ನು ಕೊಡೋದಕ್ಕೆ ಮನಸ್ಸು ಮಾಡಿದ್ರೆ ಸಾಧ್ಯ. ಯಾಕಂದ್ರೆ ನಾವು ಅಧಿಕಾರಿಗಳನ್ನು ಕೇಳಿದಾಗ ಈಗನೇ ನಾನು ಸದ್ಯ ತಹಸೀಲ್ದಾರ್ಗೆ ಮಾತನಾಡಿದೆ. ನಾವು ಕೇವಲ ಮಳೆ ಹಾನಿಯಾಗಿರುವಂಥ ಪ್ರದೇಶವನ್ನು ಮಾತ್ರ ನಾವು ಸರ್ವೆ ಮಾಡ್ತೀವಿ, ವೈರಸ್ಲಿಂದ ಆಗಿರುವಂಥದ್ದಕ್ಕೆ ಸರ್ವೆ ಮಾಡೋದಕ್ಕೆ ನಮ್ಗೆ ಯಾವುದೇ ಒಂದು ಆದೇಶ ಇಲ್ಲ, ಅದು ಬರೋದಿಲ್ಲ ಅಂತ. ಅದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದು ಇದನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ರೈತರಿಗೆ ಪರಿಹಾರವನ್ನು ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ಇವತ್ತು ರೈತರು ತುಂಗಭದ್ರಾ ಅಣೆಕಟ್ಟಲಿಂದ 2ನೇ ಬೆಳೆಗೆ ನೀರನ್ನು ಕೊಡೋಕೆ ಆಗೋದಿಲ್ಲ ಅಂಥೇಳಿ ಸಂಬಂಧಪಟ್ಟಂಥ ಸಚಿವರುಗಳು ಹೇಳಿಕೆಯನ್ನು ಕೊಡ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ರೈತರು ಈ ಒಂದು ಸುಗ್ಗಿ ಬೆಳೆಯಿಂದ ಭಾಳಷ್ಟು ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ನದಿಯಲ್ಲಿ ಅಣೆಕಟ್ಟಿನಲ್ಲಿ ಸಾಕಷ್ಟು ನೀರು 2ನೇ ಬೆಳೆಗೆ ಕೊಡೋದಕ್ಕೆ ಇರೋದರಿಂದ ಈ ಒಂದು 2ನೇ ಬೆಳೆಗೆ ನೀರನ್ನು ಕೊಟ್ಟು ರೈತರನ್ನ ಕಾಪಾಡಬೇಕಂತೇಳಿ ನಾವು ಸರ್ಕಾರನ ವಿನಂತಿಸ್ತೀವಿ. ಯಾಕಂದರೆ ಆ ಗೇಟ್ಗಳನ್ನು ಕುಂಡಿಸೋದಕ್ಕೆ ಮುಂದಿನ 4 ತಿಂಗಳು ಸಾಕಷ್ಟು ಸಮಯಾವಕಾಶ ಐತಿ. ಆ ಸಮಯದಲ್ಲಿ ಒಂದು ತ್ವರಿತಗತಿಯಲ್ಲಿ 3-4 ಏಜೆನ್ಸಿಗಳಿಗೆ ಕೊಟ್ಟು ಗೇಟನ್ನು ಕುಂಡಿಸೋದಕ್ಕೆ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಆಧುನಿಕವಾಗಿರುವಂಥ ತಂತ್ರಜ್ಞಾನದಲ್ಲಿ ಯಾವುದೂ ಅಸಾಧ್ಯ ಅಲ್ಲ. ಅದಕ್ಕೆ ಇವತ್ತು ರೈತರ ನೆರವಿಗೆ 2ನೇ ಬೆಳೆಗೆ ನೀರು ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈಗಾಗಲೇ ರೈತರು ಭಾಳಷ್ಟು ಆಕ್ರೋಶಗೊಂಡಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ರೈತರನ್ನು ಒಳಗೊಂಡು ಬಹುದೊಡ್ಡ ಪ್ರತಿಭಟನೆಯನ್ನು ಸಹ ಇವತ್ತು ನಾವು ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ.